ಭರತ್ ಭೂಷಣ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಈಗಾಗಲೇ ರಾಜಕೀಯ ಗಣ್ಯಾತಿ ಗಣ್ಯರು ಕೂಡ ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ, ಮುಖ್ಯಮಂತ್ರಿಗಳ ಆಗಮನ ಕೂಡ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮತ್ತಿಕೆರೆಯ ಭರತ್ ನಿವಾಸಕ್ಕೆ ಬಂದು ಅಂತಿಮ ನಮನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಇದರ ಬೆನ್ನಲ್ಲೇ ಹೇಳಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರತ್ ನಿವಾಸ ಮತ್ತಿಕೇರಿಯಲ್ಲಿರುವಂತಹ ಭರತ್ ನಿವಾಸಕ್ಕೆ ಬಂದು ಕುಟುಂಬಕ್ಕೆ ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಹೇಗಾಯಿತು ಏನಾಯಿತು ಎಲ್ಲವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕುಟುಂಬಸ್ಥರಿಂದ ಅವರ ಹತ್ರ ಒಂದಷ್ಟು ಮಾಹಿತಿಗಳು ಹಂಚ್ಕೊಳ್ಳೋಕ್ಕಾಗದೇ ಇರೋದಿರುತ್ತಲ್ಲ, ಅದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರ ತಂದೆಯನ್ನು ಈಗಷ್ಟೇ ಭೇಟಿ ಮಾಡಿದ್ರು. ಈಗ ಭರತ್ ಭೂಷಣ್ ಅವರ ಪಾರ್ಥಿವಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಅವರ ಕುಟುಂಬದ ಇನ್ನೂ ಕೆಲವು ಸದಸ್ಯರನ್ನು ಮಾತಾಡಿಸ್ತಾ ಇದ್ದಾರೆ. ಪತ್ನಿಗೂ ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. सीताराम सर सुम्मे रप दयु रक्त ಎಲ್ಲ ಮಂತ್ರಿಗಳನ್ನು ನೋಡ್ತಾ ಇದ್ದ ಹಾಗೆಯೇ ಮತ್ತೊಮ್ಮೆ ಕಣ್ಣೀರಾಗಿದ್ದಾರೆ ಭರತ್ ಭೂಷಣ್ ಅವರ ಪತ್ನಿ. ಅವ್ರಿಗೆ ಯಾರು ಎಷ್ಟೇ ಧೈರ್ಯ ಹೇಳಿದ್ರು ಕೂಡ ಸಾವನ್ನು ಎದುರು ಕಂಡವರು ಅವರು. ಸಾಂತ್ವನದ ನುಡಿಗಳು ಅವರನ್ನು ತಲುಪ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿಲ್ಲ ಅವರು. ಅವ್ರಿಗೆ ಜಸ್ಟ್ ಒಂದೇ ಒಂದು ಸೀನ್ ನೆನಪಾಗ್ತಿರುತ್ತೆ ಕಣ್ಮುಂದೆ, ಸೆಕೆಂಡ್ಸಲ್ಲಿ ಭರತ್ ಭೂಷಣ್ ಕಳ್ಕೊಂಡೆ ನಾನು ಅನ್ನುವಂಥದ್ದು. ಯಾರೇನೇ ಹೇಳ್ಬೋದು ನೋಡಿ, ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಮಾತುಗಳು ಸಿದ್ದರಾಮಯ್ಯ ಅವರ ಕಡೆಯಿಂದ ಬರ್ತಾ ಇದೆ. 3 ವರ್ಷದ ಮಗುವನ್ನು ನೋಡಿದ್ರು, ಅವರು ಬೇಜಾರುಗೊಂಡ್ರು. ಪತ್ನಿ ಹಾಗೂ ಭರತ್ ಅವರ ತಂದೆ ಇರೋದನ್ನು ಗಮನಿಸ್ತಾ ಇದ್ದೀರಾ. ಡಾಕ್ಟರ್ ಸುಜಾತ ಭರತ್ ಅವರ ಪತ್ನಿ, ಅವರ ತಾಯಿ ಕೂಡ ಪಕ್ಕದಲ್ಲಿರೋದನ್ನು ಗಮನಿಸ್ತಾ ಇದ್ದೀರಾ. ಖುದ್ದಾಗಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವತ್ತು ಏನಾಯಿತು, ಉಳಿಸ್ಕೊಳ್ಳೋದಕ್ಕೆ ಚಾನ್ಸ್ ಇತ್ತಾ, ಹೇಗೆ ನಿಷ್ಕರುಣೆಯಿಂದ ವರ್ತಿಸಿದ್ರು ಉಗ್ರರು, ಎಲ್ಲವನ್ನ ಆಲಿಸ್ತಾ ಇದ್ದಾರೆ. 3 ವರ್ಷದ ಕಂದನನ್ನು ನೋಡ್ತಾ ಇದ್ದೀರಾ. ಆ ಪುಟ್ಟ ಮಗುಗೆ ತಂದೆಗೆ ಗಾಯ ಆಗಿದೆ ಅಂತ ಅಷ್ಟೇ ಗೊತ್ತು. ತಂದೆ ಇನ್ಯಾವತ್ತೂ ತನ್ನ ಜೊತೆಗೆ ಆಟ ಆಡಲ್ಲ ಬರಲ್ಲ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ಆ ವಿಚಾರ ಎಲ್ಲ ಅರ್ಥ ಆಗೋದಕ್ಕೆ ಇನ್ನೂ ಸುಮಾರು ವರ್ಷ ಬೇಕು. ನೋಡಿ, ಅಲ್ಲಿ ಮಗು ಗೊತ್ತಿಲ್ಲ, ಏನು ಗೊತ್ತಿರುತ್ತೆ ಹೇಳಿ. ಸುಮ್ಮನೆ ನೋಡ್ತಾ ನಗ್ತಾ ಇದೆ, ಅಲ್ಲಿ ಬಂದವ್ರನ್ನೆಲ್ಲ ನೋಡ್ತಾ ನಗ್ತಾ ಇದೆ, ಅದು ಗೊತ್ತಾಗ್ತಿಲ್ಲ. ಸಿದ್ದರಾಮಯ್ಯ ಅವರು ಭರತ್ ಭೂಷಣ್ ಅವರ 3 ವರ್ಷದ ಪುಟ್ಟ ಕಂದನನ್ನು ಮಾತಾಡಿಸ್ಬೇಕಾದ್ರೆ ನೋಡಿ, ಅವ್ರ ಕೈ ಮುಗಿದಾಗ ಅದು ಕೈ ಮುಗಿತಾ ಇದೆ. ತನ್ನ ತಂದೆಗಾಗಿರುವಂತಹ ಅನ್ಯಾಯ ಏನು ಅನ್ನೋದು ಗೊತ್ತಾಗೋದಕ್ಕೆ ಬಹಳ ವರ್ಷಗಳು ಬೇಕದಕ್ಕೆ. ಸುಜಾತ ಅವರು ವೃತ್ತಿಯಲ್ಲಿ ಡಾಕ್ಟರು. ಅವ್ರು ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ, ನನ್ನ ಗಂಡಂಗೆ ಎಲ್ಲಿ ಹೊಡೆದ್ರು ಅಂತ ನಾನು ನಿಮಗೆ ಹೇಳಲ್ಲ, ಬಟ್ ನಾನೊಬ್ಬ ಡಾಕ್ಟರ್ ಆಗಿರೋದ್ರಿಂದ ಎಲ್ಲೆಲ್ಲಿ ಹೊಡೆದಾಗ ಎಷ್ಟು ಸೆಕೆಂಡಲ್ಲಿ ಜೀವ ಹೋಯ್ತು ಅಂತ ನಾನು ನೋಡ್ಬಿಟ್ಟಿದ್ದೀನಿ. ಅದನ್ನು ನನಗೆ ವಿವರಿಸೋದಕ್ಕಾಗಲ್ಲ ನಿಮ್ಮ ಹತ್ರ ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ ಮಗುವನ್ನು ರಕ್ಷಿಸೋದಕ್ಕೆ ತನ್ನ ಜೀವನೂ ಹೇಗೆ ಮುಡಿಪಾಗಿಟ್ಟಿದ್ದೆ ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ತಾನು ಬದುಕ್ತೀನೋ ಇಲ್ವಾ, ಮಗುವನ್ನು ಅಟ್ಲೀಸ್ಟ್ ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟೆ ಅಂತ ಆ ದಿನದ ಭಯಾನಕತೆಯನ್ನು ಪಬ್ಲಿಕ್ ಟಿವಿ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಅದನ್ನೆಲ್ಲ ಅಲ್ಲೂ ಹೇಳ್ತಾ ಇದ್ದಾರೆ ಅವರು. ಇನ್ನೊಂದು ಕಡೆಗೆ ಭರತ್ ಭೂಷಣ್ ಅವರ ತಾಯಿಯನ್ನು ನೋಡ್ತಾ ಇದ್ದೀರಾ. ಹೃದಯ ಸಂಬಂಧಿ ಕಾಯಿಲೆ ಅವರಿಗೆ. ದೇಹದಲ್ಲಿರುವಂತಹ ಬಾಧೆ ಒಂದು ಕಡೆ ಆದರೆ, ಮಗನನ್ನು ಕಳ್ಕೊಂಡೆ ಅನ್ನುವಂತಹ ನೋವು ಅವರ ಜೀವವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೂ ಭಾಳ ಬೇಜಾರಾಗಿದೆ. ಮುಖ್ಯಮಂತ್ರಿಗಳು ಕೂಡ ಅತ್ಯಂತ ಬೇಸರದಿಂದ ಅವರನ್ನು ಆಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪತ್ನಿ ಮಾತಾಡೋ ಸ್ಟೇಜಲ್ಲಿ ಇಲ್ಲ, ಅವ್ರು ಕಲ್ಲಾಗ್ಬಿಟ್ಟಿದ್ದಾರೆ. ಆ ಶಾಕಿಂಗ್ ಸ್ಟೇಟಿಂದ ಅವ್ರು ಇನ್ನೂ ಆಚೆ ಬಂದಿಲ್ಲ.
ಯಾರನ್ನೇ ನೋಡಿದ್ರೂ ಅವ್ರ ಕಣ್ಣೀರು ಮಾತ್ರ ಬತ್ತುತ್ತಾ ಇಲ್ಲ, ಕಣ್ಣೀರು ನಿರಂತರವಾಗಿ ಹರಿತಾನೇ ಇದೆ. 3 ಜನ ಹೋದವರು ಬರಬೇಕಾದ್ರೆ 2 ವಾಪಸ್ ಬರ್ತಾರೆ ಅಂದರೆ ಯಾರು ಬಯಸ್ತಾರೆ ಅಂತ ದೌರ್ಭಾಗ್ಯವನ್ನು? ನೆಮ್ಮದಿಯ ಕುಟುಂಬಕ್ಕೆ ಕೊಳ್ಳಿ ಇಟ್ಬಿಟ್ರು ನೋಡಿ ಅಂತ ಅವರು ಕುಟುಂಬದವರು ವಿವರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲವನ್ನ ನಿಂತು ಆಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ.